ನೋಡಿ 1950ರಲ್ಲಿ ಪ್ರಪಂಚದ ಇತಿಹಾಸದಲ್ಲೇ ಅಷ್ಟು ದೊಡ್ಡ ರಕ್ತಕೋಡಿ ನಡೀಲಿಲ್ಲ. ಮೊದಲನೇ ಮಹಾಯುದ್ಧ ಆಯಿತು, 1900 ಎರಡನೇ ಮಹಾಯುದ್ಧ ಆಯಿತು, ರಷ್ಯಾದಲ್ಲಿ ಕ್ರಾಂತಿ ಆಯಿತು, ಬೇರೆ ಬೇರೆ ಕಡೆ ಒಂದು ಈ ಸಾಮ್ರಾಜ್ಯಗಳ ವಿರುದ್ಧವಾಗಿ ಹೋರಾಟ ನಡೀತು. ಚೈನಾದಲ್ಲಿ ಸ್ವಾತಂತ್ರ್ಯ ಬಂತು, ಭಾರತಕ್ಕೆ ಬಂತು. 1 ಕೋಟಿ ಜನಕ್ಕಿಂತ ಜಾಸ್ತಿ ಸತ್ರು ಆ ಒಂದು 50 ವರ್ಷದಲ್ಲಿ. ಪ್ರಪಂಚದಲ್ಲಿ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಕ್ತಪಾತ ಆಗಿದ್ದಾವಾಗಲಿ ಹಿಂಸಾ ಪ್ರಪಂಚದಲ್ಲಿ. ಆ ಹಿಂಸಾ ಪ್ರಪಂಚದ ವಿರುದ್ಧವಾಗಿ ಒಬ್ಬ ಮನುಷ್ಯ, ಒಬ್ಬ ಸಾಮಾನ್ಯ ಮನುಷ್ಯ, ಅವನೇನು ಅವರು ಸ್ಕೂಲ್ನಲ್ಲೇನು ಅಷ್ಟು ಚೆನ್ನಾಗಿ ಸಾಮಾನ್ಯ ಸ್ಟೂಡೆಂಟ್, ಅವರೇನು ಎತ್ತರ ಗಾತ್ರ ಇರಲಿಲ್ಲ, ಯಾವ ರಾಜ್ಯ ಮಂಚನಿಂದಲೂ ಬರಲಿಲ್ಲ, ಬಡತನದಿಂದ ಬರಲಿಲ್ಲ, ಆದರೆ ತುಂಬ ಐಶ್ವರ್ಯದಿಂದ ಏನು ಬಂದಲಿಲ್ಲ. ಅವರು ಇದನ್ನು ಅಹಿಂಸೆಯಿಂದ ವಿರೋಧಿಸಿದ್ರು. ಹೇಗೆ ಒಬ್ಬ ಭಾಳ ಸರಳ ಸಾಮಾನ್ಯ ಮನುಷ್ಯ ಈ ಅಸಾಮಾನ್ಯ ಶಕ್ತಿಯಿಂದ ಬ್ರಿಟಿಷ್ ಸಾಮ್ರಾಜ್ಯ ಪ್ರಪಂಚದ ಇತಿಹಾಸದಲ್ಲೇ ಬಹಳ ದೊಡ್ಡ ಸಾಮ್ರಾಜ್ಯ, ಯಾವ ಸಾಮ್ರಾಜ್ಯನೂ ಇಷ್ಟು ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ, ಅದನ್ನು ಹೆದರ್ಸಕ್ಕೆ ಸಾಧ್ಯ ಆಯಿತು ಅನ್ನೋದೇ ಒಂದು ಆಶ್ಚರ್ಯಕರವಾದ ಸಂಗತಿ. ಗಾಂಧೀಜಿಯವರು 19ನೇ ವರ್ಷಕ್ಕೆ ಇಂಗ್ಲೆಂಡ್ಗೆ ಹೋಗ್ತಾರೆ, ಅಲ್ಲಿ ಲಾ ಡಿಗ್ರಿಗೆ ಪಡೀತಾರೆ. ಆದರೆ ಇಂಗ್ಲೆಂಡ್ ವ್ಯವಸ್ಥೆ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಬೇರೆ ಬೇರೆ ಧರ್ಮಗಳನ್ನ ಅರ್ಥ ಮಾಡ್ಕೊತಾರೆ. ಕ್ರಿಶ್ಚಿಯಾನಿಟಿ ಹೇಗೆ, ಇಸ್ಲಾಂ ಹೇಗೆ ಕೆಲಸ ಮಾಡುತ್ತೆ, ಹಿಂದೂಯಿಸಮ್ ಅಂದರೆ ಏನು, ಇದನ್ನು ಗಾಢವಾಗಿ ಓದ್ತಾರೆ. ಲಾ ಡಿಗ್ರಿನೂ ತೊಗೊತಾರೆ. ಅಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಮೂಮೆಂಟ್ನಲ್ಲಿ ಸೇರ್ತಾರೆ, ಹೋರಾಟದಲ್ಲಿ. ಇಂಗ್ಲೆಂಡ್ನಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಸಾಮಾನ್ಯರು ಬ್ರಿಟಿಷ್ ಸಾಮ್ರಾಜ್ಯ ಭಾರತನ ಲೂಟಿ ಹೊಡಿತಿರುತ್ತೆ, ಆದರೆ ಆ ಸಂಪತ್ತು ಸಾಮಾನ್ಯರಿಗೆ ಸೇರ್ತಿರಲಿಲ್ಲ. ಬರೀ ಆಡಳಿತ ವರ್ಗ ಮತ್ತು ವ್ಯಾಪಾರಿಗಳ ಕೈಗೆ ಸೇರ್ತಾಯಿತ್ತು. ಕೆಲವ್ರಿಗೆ ಮಾತ್ರ ಅದರಿಂದ ಲಾಭ ಬರ್ತಿತ್ತು, ಸಾಮಾನ್ಯರು ಕಷ್ಟದಲ್ಲೇ ಇದ್ರು. ಭಾರತಕ್ಕೆ ವಾಪಸ್ ಬರ್ತಾರೆ. ಭಾರತದಲ್ಲಿ ಲಾ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಅವಾಗ ಒಂದು ಸನ್ನಿವೇಶ ಆಗುತ್ತೆ. ಅವ್ರ ಅಣ್ಣನಿಗೆ ಏನೋ ಕಷ್ಟ ಇರುತ್ತೆ. ಒಬ್ಬ ಬ್ರಿಟಿಷ್ ಅಧಿಕಾರಿನ ಇವರು ಸ್ನೇಹಿತ ಆಗಿರ್ತಾನೆ ಲಂಡನ್ನಲ್ಲಿ. ಅವನೇ ಇಲ್ಲಿ ಆಫೀಸರ್ ಆಗಿ ಬಂದಿರ್ತಾನೆ. ಅವನು ಭೇಟಿ ಮಾಡಿ ಈ ಸಮಸ್ಯೆನ ಬಗೆಹರಿಸಕ್ಕೆ ಹೋಗ್ತಾರೆ. ಬ್ರಿಟನ್ನಲ್ಲೇ ಬೇರೆ ರೀತಿ ವರ್ತಿಸ್ತಾನೆ ಅವನು. ಇಲ್ಲಿ ಗಾಂಧಿ ಜೊತೆ ಮಾತಾಡೋದೇ ಇಲ್ಲ. ಆ ಸೇವಕನ ಕರೆದು ರೂಮಿಂದ ಆಚೆ ದಬ್ತಾನೆ. ಗಾಂಧಿ ಗೊತ್ತಾಗುತ್ತೆ, ಇಂಗ್ಲೆಂಡ್ನಲ್ಲಿ ಒಂದು ಸ್ನೇಹಿತ ಇರ್ಬೋದು, ಬಟ್ ಭಾರತದಲ್ಲಿ ಒಬ್ಬ ಸಾಮಾನ್ಯ ಬ್ರಿಟಿಷರು ಕೂಡ ಒಡೆಯ. ಇವ್ರ ಪ್ರಾಕ್ಟೀಸ್ ಅಷ್ಟು ಚೆನ್ನಾಗಿ ಆಗಲ್ಲ. ಆಮೇಲೆ ಸೌತ್ ಆಫ್ರಿಕಾದಿಂದ ಒಂದು ಆಹ್ವಾನ ಬರುತ್ತೆ. ಒಂದು ಮುಸ್ಲಿಂ ಫ್ಯಾಮ್ಲಿಯಲ್ಲಿ ಕಳವಳ ಆಗ್ತಿರುತ್ತೆ, ಇಬ್ಬರು ಕಸಿನ್ಸ್ ಮಧ್ಯ. ಸೊ ಸೌತ್ ಆಫ್ರಿಕಾಗೆ ಹೋಗ್ತೀನಿ ಅಂತ ಹೋಗ್ತಾರೆ. ಸೌತ್ ಆಫ್ರಿಕಾದಲ್ಲಿ ತುಂಬ ಜನಕ್ಕೆ ಗೊತ್ತಿರ್ಬೋದು, ಅವರು ಫಸ್ಟ್ ಕ್ಲಾಸ್ ಟ್ರೈನ್ನಲ್ಲಿ ನಟಾಲ್ ಪ್ರಾವಿನ್ಸ್ನಲ್ಲಿ ಹೋಗ್ತಾರೆ. ಟ್ರೈನಿಂದ ಅವನು ಇನ್ಸ್ಪೆಕ್ಟರ್ ಬಂದು ಬಿಳಿಯನ್ ಅಲ್ಲದೇ ಇರೋ ಅವನು ಫಸ್ಟ್ ಕ್ಲಾಸ್ನಲ್ಲಿ ಬರೋಕ್ಕಾಗಲ್ಲ ಅಂತಂದ್ಬಿಟ್ಟು ಎತ್ತಿ ಸ್ಟೇಷನ್ಗಲ್ಲಿ ಇವನು ಸಾಮಾನು ತೆಗೆದು ಗಾಂಧೀಜಿಯವರು ಸಾಮಾನು ತೆಗೆದು ಆಚೆ ಎಸಿತಾರೆ. ಗಾಂಧೀಜಿಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಇಂಡಿಯಾಗೆ ವಾಪಸ್ ಹೋಗ್ಬಿಡ್ಲಾ? ಇಲ್ಲ, ಇದ್ರ ಮೇಲೆ ಹೋರಾಟ ಮಾಡಲೇಬೇಕು. ವಾಪಸ್ ಹೋಗ್ಬೇಕಾದ್ರೆ ಏನಾಗುತ್ತೆ, ತಿರ್ಗಾ ಫಸ್ಟ್ ಕ್ಲಾಸ್ನಾಗ ಕೂತ್ಕೊತಾರೆ. ನೀನು ಆಚೆ ಕೂತ್ಕೊತಾರೆ. ಇವರು ಚಳಿಲಿ ಆಚೆ ಕೂತ್ಕೊತಾರೆ ಟ್ರೈನ್ನಲ್ಲೇ, ಫಸ್ಟ್ ಕ್ಲಾಸಿಂದ ಆಚೆ ಒಂದು ಬಾಲ್ಕನಿ ಥರ.
ಸ್ವಲ್ಪ ಹೊತ್ತಾದಮೇಲೆ ಒಬ್ಬ ಬಿಳಿಯವನು, ನಾನು ಸಿಗರೇಟ್ ಸೇದಬೇಕು, ನೀನು ಕೆಳಗೆ ಕೂತ್ಕೊ ಅಂತ. ಗಾಂಧೀಜಿಯವರು ಕೂತ್ಕೊಳ್ಳಲ್ಲ, ನೀನು ಆಚೆ ಕೂತ್ಕೊಂಡೆ, ಕೆಳಗೆ ಕೂತ್ಕೊಳ್ಳಲ್ಲ, ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಅವನು ಅಜಾನುಬಾಹು. ಗಾಂಧೀಜಿ 5 ಅಡಿ ಇರ್ತಾರಷ್ಟೇ. ಒಳಗಿರೋ ಜನ ನೋಡ್ತಾರೆ, ಅಯ್ಯೋ ಅವ್ರನ್ನ ಹಿಂಗೆ ಹೊಡಿತಾ ಇದ್ದಾನಲ್ಲ ಅಂತ ಗಾಂಧೀಜಿನ ಅವರೇ ಒಳಗಡೆ ಕರ್ಕೊಂಬರ್ತಾರೆ. ಅದಾದಮೇಲೆ ಭಾರತೀಯರನ್ನೆಲ್ಲ ಸೇರಿಸ್ತಾರೆ ಗಾಂಧೀಜಿ. ಅಲ್ಲಿ ನೀವು ಇದನ್ನು ಹೋರಾಟ ಮಾಡಬೇಕು ಅಂದರೆ ಕೆಲವು ಷರತ್ತುಗಳಿರುತ್ತೆ. ನಾವು ಸೌತ್ ಆಫ್ರಿಕನ್ ಗೌರ್ಮೆಂಟೇ ಬೇರೆ ರೀತಿ ಇರುತ್ತೆ. ಇಂಗ್ಲೆಂಡ್ನಲ್ಲಿ ಆಗಿದ್ದ ಅನುಭವನೇ ಬೇರೆ, ಸೌತ್ ಆಫ್ರಿಕಾನೇ ಬೇರೆ. ಸೌತ್ ಆಫ್ರಿಕಾದಲ್ಲಿ ಗಾಂಧೀಜಿ 21 ವರ್ಷ ಇರ್ತಾರೆ. ಗಾಂಧೀಜಿನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ನಿಜವಾಗ್ಲೂ ಸೌತ್ ಆಫ್ರಿಕಾನ ಅರ್ಥ ಮಾಡ್ಕೋಬೇಕು. ಅಲ್ಲೇ ಅವ್ರು ಹೋರಾಟ ಮಾಡೋದು. ಅವರ ಅನುಭವಗಳೆಲ್ಲ ಅಲ್ಲೇ ಆಗೋದು. ಅನುಭವದಿಂದ ಅನುಭವಿ ಆಗ್ತಾರೆ. ಭಾರತೀಯರನ್ನೆಲ್ಲ ಕರೆದು ನೀವು ಒಬ್ಬೊಬ್ಬರು ಜಗಳ ಕಾಯಬಾರ್ದು. ಎರಡನೇದಾಗಿ ಈ ಜಾತಿ ವ್ಯವಸ್ಥೆ ಅವೆಲ್ಲ ನಮ್ಮಲ್ಲಿ ಇರಲೇ ಕೂಡದು. ಒಂಚೂರು ನಾವೆಲ್ಲ ಒಂದೇ. ನಾವು ಸ್ವಚ್ಛವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಯಾವ ವ್ಯಾಪಾರ ಮಾಡಿದ್ರು ಪ್ರಾಮಾಣಿಕವಾಗಿರಬೇಕು. ಇಂಗ್ಲೀಷ್ ಕಲ್ತ್ಕೋಬೇಕು. ತುಂಬ ಜನ ಭಾರತೀಯರು ಕೂಲಿಗಳ ಥರ ಅಲ್ಲಿ ಹೋಗಿರ್ತಾರೆ. ಕೆಲವು ವ್ಯಾಪಾರಿಗಳಿರ್ತಾರೆ, ತುಂಬ ಜನ ಕೂಲಿಗಳಾಗಿ ಹೋಗಿರ್ತಾರೆ. ಆವಾಗ ಒಂದು ಪೇಪರು ಶುರು ಮಾಡ್ತಾರೆ, ಇಂಡಿಯನ್ ಒಪಿನಿಯನ್ ಅಂತ. ಅದು ಕನ್ನಡ ಅಂತೀನಿ, ಹಿಂದಿ, ಗುಜರಾತಿ, ತಮಿಳು ಮತ್ತು ಇಂಗ್ಲೀಷ್ನಲ್ಲಿ ಪೇಪರ್ ಹೊರಡಿಸ್ತಾರೆ. ಇಂಡಿಯನ್ ಒಪಿನಿಯನ್ ಅಂತ 4 ಭಾಷೆಯಲ್ಲಿ ಹೊರಡಿಸ್ತಾರೆ. ಅವರಂತಾರೆ, ಸರಿಯಪ್ಪ ನಾನು ಹೋಗಿ ಕೇಳ್ತೀನಿ, ಆದರೆ ನೀವು ಇದೆಲ್ಲ ಮಾಡಬೇಕು, ಪ್ರಾಮಾಣಿಕವಾಗಿರಬೇಕು, ಒಬ್ಬೊಬ್ಬರು ಜಗಳ ಕಾಯಬಾರ್ದು, ಸ್ವಚ್ಛವಾಗಿರಬೇಕು, ಇಂಗ್ಲೀಷ್ ಕಲಿಬೇಕು. ಆವಾಗೇನಾಗುತ್ತೆ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯೋರ್ಗೆ ಮಾತ್ರ ಹಕ್ಕು ಸಿಗುತ್ತೆ. ಗಾಂಧೀಜಿ ಇಲ್ಲ. ಕಾನ್ಸ್ಟಿಟ್ಯೂಷನ್ ಇದರಲ್ಲಿ ಮೋಸ ಆಗಬಾರ್ದು, ಕಾನೂನಲ್ಲಿ ಮೋಸ ಆಗಬಾರ್ದು, ಕಾನೂನಲ್ಲಿ ಎಲ್ಲರೂ ಸರಿ ಸಮಾನ ಆಗಬೇಕು. ಸಮಾಜ ಏನೇನೋ ಬೇರೆ ಬೇರೆ ರೀತಿ ಆಗುತ್ತೆ, ಕಾನೂನಲ್ಲಿ ಮೋಸ ಇರಬಾರ್ದು ಅಂತ ಅದೊಂದು ಹೋರಾಟ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ 1897ರಲ್ಲಿ ಭಾರತಕ್ಕೆ ಗಾಂಧೀಜಿ ಬರ್ತಾರೆ. ಒಂದು ನ್ಯೂಸ್ ಪೇಪರ್ ಇಂಟರ್ವ್ಯೂ ಕೊಟ್ಟು ದಕ್ಷಿಣ ಆಫ್ರಿಕಾದಲ್ಲಿ ಏನೇನಾಗ್ತಿದೆ ಅನ್ಯಾಯ ಭಾರತೀಯರಿಗೆ ಅಂತ ಹೇಳ್ತಾರೆ. ಅವರು ವಾಪಸ್ ಹೋದ್ಮೇಲೆ ದೊಡ್ಡೊಂದು ಮಾಬ್ ಬಂದು ಅವ್ರನ್ನ ಹೊಡೆದು ಬಡ್ದು ಅವರೇನು ಪ್ರಾಣ ಹೋಗಬೇಕು. ಅಷ್ಟರಲ್ಲಿ ಆ ಪೊಲೀಸ್ ಕಮಿಷನರ್ ಹೆಂಡತಿ ಆ ಕಡೆ ಹೋಗ್ತಿರ್ತಾಳೆ. ಅಯ್ಯೋ ಏನು ಅನ್ಯಾಯ ಆಗುತ್ತೆ ಅಂತ ಗಾಂಧೀಜಿಯವ್ರನ್ನ ಕರ್ಕೊಂಡು ಒಂದು ಮನೆಗೆ ಕರ್ಕೊಂಡೋಗಿ ಮನೆ ಹಿಂದ್ಗಡೆಯಿಂದ ಪೊಲೀಸ್ ಡ್ರೆಸ್ ಹಾಕಿ ಅವರು ಅಲ್ಲಿಂದ ಪಾರಾಗ್ತಾರೆ. ಗಾಂಧೀಜಿಯವರು ಆವಾಗ ಭಾರತೀಯರಿಗೆ ನೀವು ಫಿಂಗರ್ ಪ್ರಿಂಟ್ ಕೊಡಬೇಕು, ಒಂದು ಪೇಪರ್ ಕ್ಯಾರಿ ಮಾಡಬೇಕು, ಯಾವಾಗ ಬೇಕಾದ್ರೂ ನಿಮ್ಮ ಪೊಲೀಸ್ನವ್ರು ಅರೆಸ್ಟ್ ಮಾಡ್ಬೋದು ಅಂತಾರೆ. ನೀವು ಇದು ಮಾಡಿ ಆದಮೇಲೆ ನಾವು ಇನ್ನು ಕಿತ್ತಾಕ್ಬಿಡ್ತೀವಿ, ಇದನ್ನು ಮಾಡಿ ಆಮೇಲೆ ಕಿತ್ತಾಕ್ಬಿಡ್ತೀವಿ. ಗಾಂಧೀಜಿ ಸತ್ಯಾಗ್ರಹ ಅಂದ್ರೇನು? ಅಹಿಂಸೆ ಮಾರ್ಗದಲ್ಲಿ ಹೋಗ್ಬೇಕು. ನಾವು ಸರ್ಕಾರ ಏನು ಹೇಳಿದ್ರು ನಾವು ನಂಬಬೇಕು. ಅವ್ರು 20 ಸಲ ಮೋಸ ಮಾಡಿದ್ರು ನಾವು 21ನೇ ಸಲ ನಂಬಬೇಕು. ಆವಾಗ ಅವ್ರು ಹೋಗಿ ಫಿಂಗರ್ ಪ್ರಿಂಟ್ ಕೊಡ್ತಾರೆ. ಕೆಲವರು ಆಫ್ಘಾನ್ ಕಡೆಯವರು ನೀನು ಫಿಂಗರ್ ಪ್ರಿಂಟ್ ಕೊಟ್ಟಿದ್ಯಾ ಅಂತ ಅಂದ್ಬಿಟ್ಟು ಅವ್ರನ್ನ ತದ್ವಾ ಹೊಡಿತಾರೆ. ಗಾಂಧೀಜಿ ಮೊದಲನೇ ಸಲ ಆದಾಗಲೂ ಅಷ್ಟೊಂದು ಏಟು ತಿಂತಾರೆ. ಈ ಸಲಿನೂ ಕೂಡ ಯಾವತ್ತೂ ಕೂಡ ಅವ್ರ ಮೇಲೆ ಚಾರ್ಜಸ್ಸೇ ಪ್ರೆಸ್ ಮಾಡಲ್ಲ. ಬಿಕಾಸ್ ಅವ್ರಿಗೆ ತಿಳುವಳಿಕೆ ಇಲ್ಲದೆ ಹೆಂಗೆ ಮಾಡ್ತಿದ್ದಾರೆ ಅಷ್ಟೇ. ಗಾಂಧೀಜಿಯಲ್ಲಿ ಒಂದು ಅಪಾರ ಶಕ್ತಿ ಏನಿತ್ತು ಅಂತಂದರೆ ಸಾವಿಗೆ ಒಂಚೂರು ಹೆದರಲಿಲ್ಲ ಅವರು. ನಾವು ಮಾತಾಡ್ಬೋದು ಸಾವಿಗೆ ಹೆದರಿಕೆ ಇಲ್ಲ ಅಂತ, ಬಟ್ ನಿಜವಾಗ್ಲೂ ಸಾವಿಗೆ ಒಂಚೂರು ಹೆದರಿಕೆ ಇರಲಿಲ್ಲ ಅವ್ರಿಗೆ. ಸತ್ತರೆ ಸಾಯಿಲ್ಲಂತೆ, ಪರವಾಗಿಲ್ಲ, ಎಲ್ಲರೂ ಸಾಯಲೇಬೇಕಲ್ವಾ ಒಂದು ದಿವಸ. ಆಮೇಲೆ ಒಂದು ಆಶ್ರಮ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ ಗಾಂಧೀಜಿಯವರು ಜೈಲ್ಗೆ ಹಾಕ್ತಾರೆ. ಜೈಲಿನಲ್ಲಿ ಅಲ್ಲಿ ಆ ಜಾಗಕ್ಕೆ ಇನ್ಚಾರ್ಜ್ ಇದ್ದವನು ಜನರಲ್ ಸ್ಮಟ್ಸ್ ಅಂತ.
ಅವನಿಗೆ ಸ್ಮಟ್ಸ್ಗೆ ಇವರು ಒಂದು ಚಪ್ಪಲಿ ಹೊಲ್ಕೊಡ್ತಾರೆ. ತುಂಬ ವರ್ಷದ ಮೇಲೆ ಸ್ಮಟ್ಸೇ ಅಯ್ಯೋ ನಿನ್ನಂಥ ಒಳ್ಳೆಯವನಿಗೆ ನಾನು ಇಷ್ಟು ಕೆಟ್ಟದಾಗ ನೋಡ್ಕೊಂಡಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಕಳಿಸ್ತಾನೆ ಚಪ್ಪಲಿನ. ಗಾಂಧೀಜಿದು ಒಂದು ಮಹಾ ದೊಡ್ಡ ಕ್ವಾಲಿಟಿ, ಇನ್ನೊಂದು ದೊಡ್ಡ ಕ್ವಾಲಿಟಿ ಅಂದರೆ ಶತ್ರುಗಳನ್ನು ಮಿತ್ರಗಳನ್ನ ಮಾಡ್ಕೊತಿದ್ದಿದ್ದು. ಯಾರು ಶತ್ರುಗಳಲ್ಲ, ಅವ್ರಿಗೆ ಯಾರೂ ಕೆಟ್ಟವರಲ್ಲ, ಅವ್ರಿಗೇನೋ ತಿಳುವಳಿಕೆ ಇಲ್ಲದೆ ಮಾಡ್ತಿರ್ಬೋದೇ ಹೊರತು ಅವರಲ್ಲಿ ನನ್ನ ಒಂದು ಒಳ್ಳೆತನದಿಂದ ಅವ್ರ ಮನಸ್ಸನ್ನು ಬದಲಾಯಿಸ್ಬೋದು. ಅದೇ ಅಪಾರ ಮಾನವೀಯತೆ ಇದ್ದಿದ್ದು ಗಾಂಧೀಜಿಯಲ್ಲಿ. ತನ್ನ ಒಳ್ಳೆತನದಿಂದ ಬೇರೆಯವ್ರನ್ನು ಮಾರ್ಪಾಡು ಮಾಡ್ಬೋದು. ಹೀಗಾಗಿ ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ 21 ವರ್ಷ ಇರ್ತಾರೆ. ಅಲ್ಲಿ ಟಾಲ್ಸ್ಟಾಯ್ಗೆ ಒಂದು ಕಾಗದ ಬರೀತಾರೆ. ಟಾಲ್ಸ್ಟಾಯ್ ಬಹಳ ದೊಡ್ಡ ಚಿಂತಕ, ರಷ್ಯಾದಲ್ಲಿರ್ತಾರೆ. ಅವರು ಕೂಡ ಇವ್ರಿಗೆ ವಾಪಸ್ ಬರೀತಾರೆ. ಟಾಲ್ಸ್ಟಾಯ್ ಆಶ್ರಮ ಅಂತಲೇ ಹೆಸರಿಡ್ತಾರೆ. ಎಷ್ಟೋ ಸಲ ಆ ಟಾಲ್ಸ್ಟಾಯ್ ಆಶ್ರಮದಿಂದ ಜೋಹಾನ್ಸ್ಬರ್ಗ್ಗೆ 21 ಮೈಲಿ ದೂರ ಇರುತ್ತೆ. ಇವ್ರಿಗೆ ಯಾವುದಾದ್ರು ಲಾ ಕೇಸಸ್ ಬಂದರೆ ನಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಬೆಳಿಗ್ಗೆ 2 ಗಂಟೆಗೆ ಎದ್ದು 21 ಮೈಲಿ ನಡೆದು ಅಲ್ಲಿಗೆ ಹೋಗ್ತಾರೆ. ಒಂದು ರೀತಿ ಬಹಳ ಕಠಿಣ ಜೀವನ ಮಾಡ್ತಾರೆ. ಒಂದು ಯೋಗಿ ಥರ ನೀವು ಯೋಚಿಸ್ಬೋದು ಗಾಂಧೀಜಿಯವ್ರನ್ನ. ಅವರ ಆಶ್ರಮದಲ್ಲಿ ಬೇರೆಯವ್ರಿಗೆ 2 ಸಲ ಊಟ ಮಾಡಬೇಕಪ್ಪ ಅಂದರೆ ಇವರು ಒಂದೇ ಸಲ ಮಾಡ್ತಾರೆ. ಬೇರೆಯವ್ರಿಗೇನು ಕೇಳ್ತಾರೋ ಅದಕ್ಕಿಂತ ಜಾಸ್ತಿ ಇವ್ರು ಮಾಡ್ತಾರೆ. ಆದ್ದರಿಂದ ಇವರು ಒಂದು ಸ್ಫೂರ್ತಿ, ಬೇಕಾದ ಜನ ಇವರಿಂದ ಸ್ಫೂರ್ತಿ ತೊಗೊತಾರೆ. ಇವ್ರು ಹಿಂಬಾಲಿಸ್ತಾರೆ. ಇವರೇನು ಹೇಳಿದ್ರು ಕೂಡ ಸಾವಿರಾರು ಜನ ಇವ್ರ ಮಾತು ಕೇಳ್ತಾರೆ. ಆಮೇಲೆ ಒಂದು ಬೋರ್ ವಾರ್ ಅಂತ ಆಗುತ್ತಲ್ಲಿ ದಕ್ಷಿಣ ಆಫ್ರಿಕಲ್ಲಿ 1902ರಲ್ಲಿ. ಅದರಲ್ಲೂ ಕೂಡ ಇವರು ಆ್ಯಂಬುಲೆನ್ಸ್ ಡ್ರೈವ್ ಮಾಡ್ತಾರೆ. ಆಮೇಲೆ ಝೂಲು ಅಪ್ರೈಸಿಂಗ್ ಅಂತ ಆಗುತ್ತೆ 1906ರಲ್ಲಿ. ಅದರಲ್ಲೂ ಕೂಡ ಆ್ಯಂಬುಲೆನ್ಸ್ಗಳನ್ನ ಡ್ರೈವ್ ಮಾಡಿ ತಾವು ಬೇರೆ ಭಾರತೀಯರಿಗೆ ಎಷ್ಟೇ ರಿಸ್ಕ್ ಆದರೂ ಕೂಡ ಒಂದು ಒಳ್ಳೆಯ ಹೆಸರು ಪಡೀತಾರೆ. ಇದೆಲ್ಲ ಆದಮೇಲೆ ಅವರ ಕಾನೂನನ್ನು ವಾಪಸ್ಸು ತಗೊಳುತ್ತೆ ದಕ್ಷಿಣ ಆಫ್ರಿಕಾ ಗೌರ್ಮೆಂಟ್. ಅದಾದಮೇಲೆ ಗೋಪಾಲಕೃಷ್ಣ ಗೋಖಲೆ ದಕ್ಷಿಣ ಆಫ್ರಿಕಾಗೆ ಬರ್ತಾರೆ. ಸಾಕು, ನೀನು ಇಲ್ಲಿ ಬೇಕಾದಷ್ಟು ಕೆಲಸ ಮಾಡಿದ್ಯಾ, ಭಾರತಕ್ಕೆ ಬಾ ಅಂತ ಭಾರತಕ್ಕೆ ಕರ್ಕೊಂಡ್ಬರ್ತಾರೆ. ಗೋಪಾಲಕೃಷ್ಣ ಗೋಖಲೆ ಅವ್ರಿಗೆ ಹೇಳ್ತಾರೆ, 1 ವರ್ಷ ನೀನು ಯಾವ ರೀತಿಯಲ್ಲೂ ಕೂಡ ರಾಜಕಾರಣಕ್ಕೆ ಬರಲೇಬಾರ್ದು. ನೀ ಭಾರತ ಎಲ್ಲ ಕಡೆಯೂ ಓಡಾಡಿ ಭಾರತನ ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ಗಾಂಧೀಜಿಯವರು ಭಾರತದಲ್ಲಿ ಕಾಂಗ್ರೆಸ್ ಪಾರ್ಟಿ ಇರುತ್ತೆ. ಗಾಂಧೀಜಿಯವರು ಒಂದು ಕಾಂಗ್ರೆಸ್ ಪಾರ್ಟಿ ದಕ್ಷಿಣ ಆಫ್ರಿಕಾದಲ್ಲಿ ಶುರು ಮಾಡಿರ್ತಾರೆ. ಭಾರತದಲ್ಲಿರೋ ಕಾಂಗ್ರೆಸ್ ಪಾರ್ಟಿ ಬಹಳ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಕಾಗದಗಳು ಬರೆಯೋದು, ಒಂದು ಡಿಬೇಟಿಂಗ್ ಸೊಸೈಟಿ ಆಗಿರುತ್ತೆ. ಸರಿ, ಒಂದು ಮಾತುಕತೆ ಆಡೋದು, ಬರೀ ಮೇಲ್ವರ್ಗದವರು ಯಾವ ರೀತಿಯೂ ಹೋರಾಟ ಮಾಡ್ತಿರಲ್ಲ. ಗಾಂಧೀಜಿಯವರು ಒಬ್ಬ ಕರ್ಮಯೋಗಿ. ಬರೀ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಯಾವ ಬ್ರಿಟಿಷರು ಕೂಡ ದೇಶ ಬಿಟ್ಟೋಗಲ್ಲ, ಯಾರು ನಿಮಗೆ ಸ್ವಾತಂತ್ರ್ಯ ಕೊಡಲ್ಲ. ಜನಗಳನ್ನ ಸೇರಿಸ್ಬೇಕು. ಗಾಂಧೀಜಿ ಅವ್ರ ಜೀವಮಾನದಲ್ಲೇ ಸೇರಿಸಿರೋಷ್ಟು ಜನ ಯಾರೂ ಸೇರಿಸಿರಲಿಲ್ಲ ಇತಿಹಾಸದಲ್ಲಿ. ಯಾವ ಪ್ರವಾದಿನೂ ಮಾಡಿರಲಿಲ್ಲ. ಜೀಸಸ್ ಕ್ರೈಸ್ಟ್ ಆದಮೇಲೆ ಬೇಕಾದ ಜನ ಸೇರಿದ್ರು. ಪ್ರಾಫಿಟ್ ಮಹಮ್ಮದ್ ಆದಮೇಲೆ ಬೇಕಾದ ಜನ ಅವ್ರ ಅನುಯಾಯಿಗಳಾದರು. ಆದರೆ ಅವ್ರು ಬದುಕಿದ್ದಾಗಲೇ ಆಗಿದ್ದು ಗಾಂಧೀಜಿ ಕಾಲದಲ್ಲಿ. ಇಷ್ಟು ಜನ ಅವ್ರ ಹಿಂದೆ ಬಂದಿದ್ದು ಇತಿಹಾಸದ ಒಂದು ಬಹಳ ಒಂದು ಅಸಾಧ್ಯ ಘಟನೆ. ಅವರು ಹೇಗೆ ಜನಗಳ ಇವ್ರ ಕಡೆ ಹೇಳ್ಕೊತಿದ್ರು ಅಂದರೆ, ಸರಳವಾದ ಜೀವನ, ತಮ್ಮ ಬಟ್ಟೆನೇ ತಾವು ಮಾಡ್ಕೊತಾ ಇದ್ರು. ಆಶ್ರಮದಲ್ಲಿ, ಸಬರ್ಮತಿ ಆಶ್ರಮದಲ್ಲಿ ಒಂದು ಕ್ಲಿನಿಕ್ಕು ಇಟ್ಟಿದ್ರು. ಎಷ್ಟೋ ಜನ ಪೇಷಂಟ್ಸ್ನು ನೋಡ್ಕೊತಿದ್ರು ಅವರು, ಕಾಯಿಲೆ ಇರೋನ್ನ.
ಆ ಒಂದು ಮಾನವೀಯತೆಯಿಂದ ಬೇಕಾದಷ್ಟು ಜನನ್ನು ಇವರು ಆಕರ್ಷಣೆ ಮಾಡಿದ್ರು. ಆಮೇಲೆ ಚಂಪನನ್ ಅನ್ನೋ ಒಂದು ಸನ್ನಿವೇಶ ಬರುತ್ತೆ 1917 ಅಲ್ಲಿ ಇಂಡಿಗೋ ಫಾರ್ಮರ್ಸು ಇವ್ರನ್ನ ಬಂದು ಕೇಳ್ಕೊಂಡಾಗ ಗಾಂಧೀಜಿ ಅದನ್ನು ಒಂದು ರೀತಿ ಬಹಳ ಪ್ರೀತಿಯಿಂದ ಆ ಒಂದು ರೈತರಿಗೆ ನ್ಯಾಯ ಕೊಡಿಸ್ತಾರೆ. ಅದೇ ಗಾಂಧೀಜಿಯವರ ಭಾರತಕ್ಕೆ ಎಂಟ್ರಿ ಆಗೋದು. ಚಂಪನ್ ಅದು ಬಿಹಾರ್ನಲ್ಲಾಗುತ್ತೆ. ಇನ್ನೊಂದು ಭಾಳ ಮುಖ್ಯವಾದ ಯಾವುದು ನಾವು ನೋಡಬೇಕು ಅಂದರೆ ಗಾಂಧಿದು ಉಪ್ಪಿನ ಸತ್ಯಾಗ್ರಹ. ಬ್ರಿಟಿಷ್ ಸಾಮ್ರಾಜ್ಯ ಏನು ಮಾಡುತ್ತೆ, ಉಪ್ಪಿನ ಮೇಲೆ ತೆರಿಗೆ ಹಾಕುತ್ತೆ. ಸರ್ಕಾರಕ್ಕೆ ಏನಿದೆ ಹಕ್ಕು, ತೆರಿಗೆ ಹಾಕೋಕ್ಕಿದೆ, ಕಾನೂನು ಹಕ್ಕಿದೆ. 2 ಹಕ್ಕುಗಳು ಸರ್ಕಾರಕ್ಕೆ ಬಹಳ ಇರುತ್ತೆ, ಕಾನೂನು ಹಕ್ಕು, ತೆರಿಗೆ ಹಾಕೋದು ಮತ್ತು ಹಿಂಸೆ ಹಕ್ಕು. ಬೇಕಾದಷ್ಟು ಹಿಂಸೆ ಯೂಸ್ ಮಾಡ್ಬೋದು, ಪ್ರಯೋಗ ಮಾಡ್ಬೋದು. ಗಾಂಧೀಜಿ ಏನು ಮಾಡ್ತಾರೆ, ಸಬರ್ಮತಿ ಆಶ್ರಮದಿಂದ ದಂಡಿಗೆ 200 ಮೈಲಿ ಇರುತ್ತೆ. ಇವರು ಒಂದು 68 ಜನನ್ನ ಕರ್ಕೊಂಡು, ಅದಕ್ಕೆ ಮುಂಚೆ ಬೇಕಾದಷ್ಟು ಜನ ಮಿಲ್ ಓನರ್ಸು ಮತ್ತು ಕೆಲಸಗಾರರನ್ನೆಲ್ಲ ಸೇರಿಸಿ ರಿಪೋರ್ಟರ್ಸು, ನ್ಯೂಯಾರ್ಕ್ ಟೈಮ್ ರಿಪೋರ್ಟರ್ಸು, ಪ್ರಪಂಚದ ಬೇರೆ ಬೇರೆ ಕಡೆಯಿಂದ ರಿಪೋರ್ಟ್ಸನ್ನು ಕರೆಸಿ, ನೋಡಿ ನಾವು ಹೋಗಿ ಉಪ್ಪು ಮಾಡ್ತೀವಲ್ಲಿ. ತುಂಬ ಜನ ತಮಾಷೆ ಮಾಡ್ತಾರೆ, ಇದೇನಿದು ಉಪ್ಪು ಮಾಡೋದು ಯಾವ ಮಹಾ ದೊಡ್ಡ ವಿಚಾರ, ಇಲ್ಲ ಉಪ್ಪು ಮಾಡ್ತೀವಿ. ಇವರೇನು ಮಾಡ್ತಾರೆ, ಮುಂಚೆನೇ ಗಾಂಧೀಜಿಗೆ ಪಬ್ಲಿಸಿಟಿ ಎಷ್ಟು ಇಂಪಾರ್ಟೆಂಟು ಅಂತ ಗೊತ್ತಿರುತ್ತೆ. ಅಲ್ಲಿಂದ ಆ 200 ಮೈಲಿ ದಿನಕ್ಕೆ ನಡೆಯೋದು ಒಂದೇ ಅಲ್ಲ, ಯಾರು ಬರಬೇಕು ಅನ್ನೋದು ನೋಡ್ತಾರೆ. ಯಾವ ರಾಜಕಾರಣಿನೂ ಸೆಲೆಕ್ಟ್ ಮಾಡಲ್ಲ. ದಿನಕ್ಕೆ ಇಷ್ಟು ದೂರ ಅಂತ ನಡೆದು ಬೇರೆ ಬೇರೆ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಹೋಗ್ಬಿಟ್ಟು ಉಪ್ಪನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಉಪ್ಪನ್ನು ಮಾಡಿದಾಗ ಏನಾಗುತ್ತೆ, ಕಾನೂನು ಮುರಿತಾರೆ, ತೆರಿಗೆನೂ ಕೊಡಲ್ಲ. ಸರ್ಕಾರದ ಶಕ್ತಿ ಬರೋದೇ ಅದರಿಂದ. ಗಾಂಧೀಜಿ 1909 ಒಂದು ಒಳ್ಳೆ ಮಾತು ಹೇಳ್ತಾರೆ, ಸ್ವರಾಜ್ ನಮ್ಮ ಕೈನಲ್ಲಿದೆ. ನಾವೇ ನಮ್ಮ ಊಟ ಬೆಳ್ಕೊಂಡು, ನಾವೇ ನಮ್ಮ ಬಟ್ಟೆ ಮಾಡಿಕೊಂಡು, ನಾವೇ ನಮ್ಮ ವಿದ್ಯೆ ಕಳ್ಕೊಂಡು, ನಾವೇ ನಾವು ಜಗಳ ಕಾಯ್ದೆ ಕೋರ್ಟು ಕಚೇರಿ ಬೇಡದೆ ಇದ್ದರೆ ಸರ್ಕಾರಕ್ಕೆ ಶಕ್ತಿನೇ ಇರಲ್ಲ. ಅಲ್ಲಿ ತನಕ ನಾವು 20ನೇ ಶತಮಾನದಲ್ಲಿ ಯಾರನ್ನು ನೋಡ್ಬೋದು, ಒಬ್ಬ ಲೆನಿನ್ ನೋಡ್ಬೋದು. ಲೆನಿನ್ನು ಕ್ರಾಂತಿ ಮಾಡ್ತಾರೆ 1917. ಹಿಟ್ಲರು ಹಿಂಸೆಯಿಂದ ಪ್ರಪಂಚ ತಗೊಳ್ಳೋಕೆ ಟ್ರೈ ಮಾಡ್ತಾರೆ, ಅತಿ ಹಿಂಸೆಯಿಂದ. ಒಬ್ಬ ಮಾವೋ ಚೈನಾದಲ್ಲಿ ರೆವಲ್ಯೂಷನ್ ಮಾಡ್ತಾರೆ, ಕ್ರಾಂತಿ ಮಾಡ್ತಾರೆ. ಇವರೆಲ್ಲ ಅಧಿಕಾರ ಹಿಡಿಯೋಕ್ಕೆ ನೋಡ್ತಾರೆ. ಗಾಂಧಿ ಅಧಿಕಾರ ನಮ್ಮ ಹತ್ರನೇ ಇದೆ, ಅಧಿಕಾರ ನಮ್ಮಿಂದ ಸರ್ಕಾರಕ್ಕೆ ಕೊಡಬಾರ್ದು. ಜನದ ಕೈಲಿ, ಇವಾಗ ಸ್ವಲ್ಪ ಜನ ಮಾಡಿದ್ರೆ ಅದೇನು ವ್ಯತ್ಯಾಸ ಆಗಲ್ಲ. ಲಕ್ಷಾಂತರ ಜನ ಹೀಗೆ ಮಾಡಿದ್ರೆ ಅವ್ರ ಊಟನೇ ಅವರೇ ಬೆಳ್ಕೊಂಡು, ಅವ್ರ ಬಟ್ಟೆನೂ ಅವರೇ ಮಾಡಿಕೊಂಡು, ಅವ್ರ ಮನೆಯೇ ಅವರೇ ಕಟ್ಕೊಂಡು, ಯಾವ ರೀತಿ ಸರ್ಕಾರಕ್ಕೆ ಅಧಿಕಾರ ಕೊಡದೇ ಇದ್ದರೆ ಆವಾಗ ಸರ್ಕಾರಕ್ಕೆ ಶಕ್ತಿನೇ ಕುಂದಾಗುತ್ತೆ ಅನ್ನೋದು. ಗಾಂಧಿ ಒಂದು ತುಂಬ ಜನಕ್ಕೆ ಒಂದು ಸ್ಫೂರ್ತಿ ಕೊಡುವಂಥ ವ್ಯಕ್ತಿ. ಯಾಕೆಂದರೆ ಹಿಂಸೆ ಇಲ್ಲ ಇಲ್ಲಿ. ಒಂದು ಜನ ಇವ್ರನ್ನ ಹಿಂದೆ ಹೋಗಬೇಕು ಅಂದರೆ ಇವ್ರದ ಒಂದು ಯೋಗದ ಶಕ್ತಿಯಿಂದ. ಗಾಂಧಿ ಅಂತ ನಾನು ಹಿಂದೂನೂ ಹೌದು, ಮುಸ್ಲಿಮೂ ಹೌದು, ಕ್ರಿಶ್ಚಿಯನ್ನೂ ಹೌದು, ಪಾರ್ಸಿನೂ ಹೌದು, ನನಗೆಲ್ಲ ಧರ್ಮಗಳು ಒಂದೇ. ಎಲ್ಲ ಧರ್ಮದಲ್ಲೂ ದಯೆ ಇದೆ, ಪ್ರೀತಿ ಇದೆ, ಅದನ್ನು ನಾನು ಅನುಸರಿಸ್ತೀನಿ. ಎಲ್ಲ ಧರ್ಮಗಳು ನನಗೆ ಬೇಕು. ಗಾಂಧಿನ ನಾವು ಇನ್ನೊಂದು ರೀತಿ ಕೆಲವರು ನೋಡ್ತಾರೆ, ಪಾಕಿಸ್ತಾನ ಆಗಿದ್ದೇ ಗಾಂಧಿಯವರು ಸುಮ್ಮನೆ ಬಿಟ್ಬಿಟ್ರು ಅಂತ. ಇಲ್ಲ, ಬ್ರಿಟಿಷ್ ಸಾಮ್ರಾಜ್ಯ ಯಾವತ್ತೂ ಕೂಡ ಇಂಡಿಯಾ ಪಾಕಿಸ್ತಾನ ಎಲ್ಲ ಒಟ್ಟಿಗೆ ಆಗಿ ಬಿಡ್ತಾನೆ ಇರಲಿಲ್ಲ. ಇಂಡಿಯಾ ಒಂದು ದೇಶ ಆಗಬಾರ್ದು ಅನ್ನೋದು ತುಂಬ ವಾದ ಆಯಿತು. ಭಾಳ ಬಲಿಷ್ಠ ರಾಜ್ಯ ಆಗಿಬಿಡುತ್ತೆ. ಯುರೋಪ್ ಬೇರೆ ಬೇರೆ ದೇಶಗಳಿಲ್ವಾ, ಇಲ್ಲೂ ಬೇರೆ ಬೇರೆ ದೇಶಗಳಿರಲಿ, ಯಾಕಿರಬೇಕು, ಇಲ್ಲಿ ಎಷ್ಟೊಂದು ಭಾಷೆಗಳಿದೆ, ಎಷ್ಟೊಂದು ಧರ್ಮಗಳಿದೆ, ಎಷ್ಟೊಂದು ಸಂಸ್ಕೃತಿಗಳಿವೆ, ಯಾಕೆ ಒಂದು ದೇಶ ಆಗಬೇಕು ಅನ್ನೋ ವಾದ ತುಂಬ ಇತ್ತು. ಬ್ರಿಟನ್ನಲ್ಲೂ ಕೂಡ ಕೆಲವು ಭಾರತೀಯರಲ್ಲೂ ಆ ವಾದ ಇತ್ತು, ನಿಜವಾಗ್ಲೂ ಇದು ಒಂದು ದೇಶನ ಅಂತ. ಗಾಂಧೀಜಿ ಯಾವಾಗಲೂ ಇಲ್ಲ, ಇದು ಒಂದೇ ದೇಶ. ನಾವು ಗಾಂಧೀಜಿಯಿಂದ ನೋಡಿ 1947 ಯಾವಾಗ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನಾನೂ ಕೂಡ ಗಾಂಧೀಜಿಯವರು ರೆಡ್ ಫೋರ್ಟ್ನಲ್ಲಿ ಪಂಡಿತ್ ಜಿಯವರು, ನೆಹರು ಅವರು ಆ ಟ್ರಸ್ಟ್ ವಿತ್ ಡೆಸ್ಟಿನಿ ಅಂತ
ರಾತ್ರಿ ಮಾತಾಡಿದಾಗ ಗಾಂಧೀಜಿ ಅಲ್ಲಿರಲಿಲ್ಲ. ಎಲ್ಲಿದ್ದರು? ನೌಖಾಲಿ ಬೆಂಗಾಲ್ನಲ್ಲಿದ್ದರು. ಏನಾಗ್ತಿತ್ತು ಬೆಂಗಾಲ್ನಲ್ಲಿ? ಭಾಳ ರಕ್ತಪಾತ ಆಗ್ತಿತ್ತು. ಆವಾಗ ಮೌಂಟ್ ಬ್ಯಾಟನ್ ಅಂತಾರೆ, ಅಯ್ಯೋ 50,000 ಜನ ನಾವು ಸೋಲ್ಜರ್ಸು ಹೋಗಿ ಈ ರಕ್ತಪಾತ ನಿಲ್ಸೋಕ್ಕಾಗದೇ ಇದ್ದಿದ್ದು ಈ ಒಬ್ಬ ಮನುಷ್ಯ ನಿಲ್ಲಿಸ್ತಾ ಇದ್ದಾನಲ್ಲ. ಎಷ್ಟು ಅಪಾರ ಶಕ್ತಿ ಇತ್ತು ಅವ್ರಿಗೆ. ಗಾಂಧೀಜಿಯಲ್ಲಿ ನಾವು ಖಂಡಿತ ಪ್ರಶ್ನೆ ಮಾಡಬೇಕು ಎಷ್ಟೋ ವಿಚಾರಗಳನ್ನ. 1936ರಲ್ಲಿ ಒಂದು ದೊಡ್ಡ ಭೂಕಂಪ ಆಗುತ್ತೆ ಬಿಹಾರಲ್ಲಿ. ಆವಾಗ ಭೂಕಂಪ ಆಗಿದ್ದೇ ನಾವು ಅಸ್ಪೃಶ್ಯತೆಯಿಂದ ಅಂತೆಲ್ಲ ಮಾತಾಡ್ತಾರೆ. ಟ್ಯಾಗೂರ್ ಅದನ್ನೆಲ್ಲ ತಮಾಷೆ ಮಾಡ್ತಾರೆ. ಗಾಂಧೀಜಿಯಲ್ಲಿ ಎಷ್ಟೋ ಮೂಢನಂಬಿಕೆ ಇತ್ತು. ಭಗವದ್ಗೀತೆಯನ್ನು ಹಾಗೆ ಹೊಗಳ್ತಾರೆ. ಅದೊಂದು ಯುದ್ಧದ ಕೊರೆ, ಕೃಷ್ಣನ ಯುದ್ಧದ ಕರೆ, ಕೊಲೆ ಮಾಡು ಪರವಾಗಿಲ್ಲ ಅನ್ನೋ ಕರೆ. ಆದರೆ ನಾವು ಗಾಂಧೀಜಿನ ಪ್ರಶ್ನೆ ಮಾಡೋಕ್ಕೆ ಹಕ್ಕಿದೆ ನಮಗೆ. ಆದರೆ ಗಾಂಧೀಜಿನ ನಿರ್ಲಕ್ಷ್ಯ ಮಾಡೋಕ್ಕೆ ಹಕ್ಕಿಲ್ಲ. ಅವ್ರನ್ನ ಓದಲೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಅವ್ರ ಮಾನವೀಯತೆಯನ್ನು ಹೇಗೆ ಒಂದು ಮಹಾ ದೊಡ್ಡ ಸಾಮ್ರಾಜ್ಯನ ಒಬ್ಬ ಸಾಮಾನ್ಯ ಮನುಷ್ಯ ಅಪಾರ ಶಕ್ತಿಯಿಂದ, ಯೋಗದ ಶಕ್ತಿಯಿಂದ ಆ ಸಾಮ್ರಾಜ್ಯನ ಉಳಿಸಿದ್ರು, ಪಾಠ ಹೇಳ್ಕೊಟ್ರು. ಅವ್ರಿಗೆ ಪ್ರಪಂಚಕ್ಕೆ ಒಂದು ಹೊಸ ಮಾರ್ಗ ತೋರಿಸ್ಕೊಟ್ರು ಅನ್ನೋದು ನಾವೆಲ್ಲ ಒಂದು ಸಂತೋಷ ಪಡುವ ವಿಚಾರ. ಅದು ಭಾರತ ಗಾಂಧೀಜಿ ಇಲ್ಲದೆ ಇದ್ದಿದ್ರೆ ಸ್ವತಂತ್ರ ಸಿಗೋದ? ಖಂಡಿತ ಸಿಗೋದು. ಆದರೆ ರಕ್ತಪಾತ ಇನ್ನೂ ಜಾಸ್ತಿ ಆಗಿರೋದು. ಒಂದಾಗಿ ಉಳಿತಿತ್ತ ಹೇಳೋದು ಕಷ್ಟ, ಒಂದಾಗಿ ಉಳಿತಿತ್ತ ಅನ್ನೋದು. ಆಮೇಲೆ ಭಾರತ ಎಲ್ಲರಿಗೂ ಒಂದು ದೇಶ ಆಗದ, ಬೇರೆ ಬೇರೆ ಧರ್ಮಗಳು, ಬೇರೆ ಬೇರೆ ಜಾತಿಗಳು ಎಲ್ಲರಿಗೂ ಒಂದೇ ದೇಶ ಆಗದ, ಅದು ಆಗ್ತಿತ್ತೋ ಇಲ್ವೋ. ಗಾಂಧೀಜಿನ ನಾವು ಯುಗ ಪುರುಷ ಅಂತ ಕರಿತೀವಿ ಎಷ್ಟೋ ಜನ. 20ನೇ ಶತಮಾನದಲ್ಲಿ ಒಂದು ಹೊಸ ಮಾರ್ಗ, ಒಂದು ಸತ್ಯ ಶೋಧನೆ, ಒಂದು ಸತ್ಯ ಮಾರ್ಗ. ಸತ್ಯಗ್ರಹ ಅಂದ್ರೇನು? ಪ್ರಾಮಾಣಿಕತೆ, ಸರಳತೆ, ಅಹಿಂಸೆ. ಅವ್ರಿಗೆ ನೋಡಿ, ಅಧಿಕಾರದ ಆಸೆ ಇರಲಿಲ್ಲ, ದುಡ್ಡಿನ ಆಸೆ ಇರಲಿಲ್ಲ, ಸಾವನ್ನ ಭಯ ಇರಲಿಲ್ಲ. ಇದು ಬ್ರಿಟಿಷ್ನವ್ರಿಗೆ ಅಂತಾರೆ, ಈ ಮನುಷ್ಯನಿಗೇನಿದು ಸಾವನ್ನ ಭಯನೂ ಇಲ್ಲ, ದುಡ್ಡಿನ ಆಸೆನೂ ಇಲ್ಲ, ಐಶ್ವರ್ಯದ ಆಸೆ ಇಲ್ಲ, ಅಧಿಕಾರದ ಆಸೆ ಇಲ್ಲ. ಎಷ್ಟೋ ಜನ ಸಾಮಾನ್ಯ ಬ್ರಿಟಿಷ್ ಪ್ರಜೆಗಳು ಗಾಂಧಿನಲ್ಲಿ ಒಬ್ಬ ಕ್ರೈಸ್ತನ ಕಂಡ್ರು. ಅವ್ರು ಎಷ್ಟೋ ಸಲ ಅನ್ನೋದು, ನೀವು ಕ್ರಿಶ್ಚಿಯನ್ಸ್ ಅಂತೀರಾ, ಆದರೆ ನಿಜವಾಗ್ಲೂ ಕ್ರಿಶ್ಚಿಯನ್ಸ್ ಅಂದರೆ ಕ್ರೈಸ್ಟ್ ಥರ ಇರಬೇಕು, ಕ್ರೈಸ್ತರ ಯೋಚಿಸ್ಬೇಕು. ನೀವು ನಿಜವಾಗ್ಲೂ ಕ್ರೈಸ್ತರ ಯೋಚಿಸ್ತಿದ್ದೀರಾ? ನೀವು ಮಾಡಬಾರ್ದು ಕೆಲಸ ಮಾಡ್ತಿದ್ದೀರಾ, ಸಾಮ್ರಾಜ್ಯ ಕಟ್ತಿದ್ದೀರಾ, ಎಷ್ಟೋ ಜನ ಸಾಯಿಸ್ತಾ ಇದ್ದೀರಾ, ನೀವೊಂದು ಇಂಪೀರಿಯಲಿಸಮ್ ಮಾಡ್ತಿದ್ದೀರಾ, ಕಲೋನಿಯಲಿಸಮ್ ಮಾಡ್ತಿದ್ದೀರಾ, ವಸಾಹತುಶಾಹಿ ವ್ಯವಸ್ಥೆ ಮಾಡ್ತಾ ಇದ್ದೀರಾ. ನೀವು ಹೆಂಗೆ ಕ್ರೈಸ್ತರ ಆಗ್ತೀರಾ? ಇದು ಸಾಮಾನ್ಯರಿಗೆ ಗಾಂಧೀಜಿ ಮೇಲೆ ಸ್ಕೂಲ್ನಲ್ಲಿ ಪಾಠಗಳು ಬರೆಯೋದು, ಎಸ್ಸೆಗಳು ಬರೆಯೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಸಾಮಾನ್ಯರು. ಅದರಿಂದ ಗಾಂಧೀಜಿಯವ್ರು ಏನು ಮಾಡ್ತಾರೆ ಅಂದರೆ ಶತ್ರುಗಳನ್ನು ಮಿತ್ರಗಳನ್ನ ಮಾಡ್ತಾರೆ ಎಲ್ಲ ಕಡೆ. ಗಾಂಧೀಜಿದ ಸತ್ಯಾಗ್ರಹ ಗೊತ್ತಾಗದೆ ಹೆನ್ರಿ ಡೇವಿಡ್ ಥರೋ ಅಮೆರಿಕಾದಿಂದ ಅವರು ಒಂದು ರೀತಿ ಆತ್ಮಸಾಕ್ಷಿಯಾಗಿ ಬಾಳೋದು ಭಾಳ ಮುಖ್ಯ ಅಂತ ಮೆಕ್ಸಿಕನ್ ವಾರ್ 1847ರಲ್ಲಿ ಆಗೋದ್ರಲ್ಲಿ ಅವರು ಯುದ್ಧನ ಅಪೋಸ್ ಮಾಡೋದನ್ನು ಇವರು ತಗೊಂಡು ಬದಲಾಯಿಸ್ತಾರೆ. ಗಾಂಧೀಜಿ ಬೇರೆ ಕಡೆ ಇವಾಗ ನೋಡಿ, ಮಾರ್ಟಿನ್ ಲೂಥರ್ ಕಿಂಗು ಗಾಂಧೀಜಿ ಶಿಷ್ಯರಾಗ್ತಾರೆ. ಗಾಂಧೀಜಿ ರೀತಿಯೇ ಅವರು ಕೂಡ ಹಿಂಸೆ ಇದು ಮಾಡಿ ಅವರು ಕೂಡ ಒಂದು ಗನ್ಗೆ, ವೈಲೆನ್ಸ್ಗೆ ತುತ್ತಾಗ್ತಾರೆ. ನೆಲ್ಸನ್ ಮಂಡೇಲಾನು ಕೂಡ ಗಾಂಧೀಜಿನ ಒಬ್ಬ ಸಾಮಾನ್ಯ ಮನುಷ್ಯನ ತೊಗೊಂಡು ನಾವು ಅಸಾಮಾನ್ಯ ಮನುಷ್ಯನ ಕಳಿಸಿದ್ವಿ ಅನ್ನೋ ಮಾತನ್ನು ಹೇಳ್ತಾರೆ. ಬೇರೆ ಬೇರೆ ಕಡೆ ಗಾಂಧೀಜಿ ಬಹಳ ಮುಖ್ಯ. ನಾನು ಯಾವಾಗಲೂ ಹೇಳೋದು, ಭಾರತ ನಿಂತಿರೋದೇ ಬುದ್ಧ ಮತ್ತು ಗಾಂಧಿ ಮೇಲೆ. ಗಾಂಧಿಯ ಮಾನವೀಯತೆಯನ್ನು ನಾವೆಲ್ಲ ಓದಬೇಕು, ತಿಳ್ಕೋಬೇಕು, ಪ್ರಶ್ನಿಸ್ಬೇಕು, ಅರ್ಥ ಮಾಡ್ಕೋಬೇಕು. ಆದರೆ ಮರೆಯೋಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಇಷ್ಟು ಮಾತು ಹೇಳಿ ನಮಸ್ಕಾರ.